ಮುಂದೆ. ಸಾಗರ ಪಟ್ಟಣದಲ್ಲಿ ಬೇಕಾಬಿಟ್ಟಿ ಹೈವೇ ಕಾಮಗಾರಿ ನಡೆಸಲಾಗುತ್ತಿದೆ. ಇದುವೇ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಸಾಗರ ನಗರದ ಬಿಎಚ್ ರಸ್ತೆ ಅಗಲೀಕರಣ ಕಾಮಗಾರಿ ನಡೆಯುತ್ತಿದ್ದು, ಸರ್ಕಾರದ ಆದೇಶದ ಪ್ರಕಾರ ರಸ್ತೆಯ ಮಧ್ಯಭಾಗದಿಂದ 11.25 ಮೀಟರ್ ಎಂಬಂತೆ 2 ಭಾಗಗಳಲ್ಲೂ ಅಗಲೀಕರಣ ಮಾಡಬೇಕು. ಸರ್ಕಾರದಿಂದ 11.25 ಮೀಟರ್ಗಳಿಗೆ ಭೂ ಮಾಲೀಕರಿಗೆ ಹಣ ಸಂದಾಯವಾಗ್ತಿರುತ್ತದೆ. ಆದರೆ 10 ಮೀಟರ್ಗಳಿಗೆ ಕಾಮಗಾರಿ ನಡೆಯುತ್ತಿದೆ. ಅದರಲ್ಲಿಯೂ ಕೆಲ ಭಾಗಗಳಲ್ಲಿ 5 ಅಡಿ ಹಾಗೂ ಕೆಲ ಪ್ರಭಾವಿ ವ್ಯಕ್ತಿಗಳ ಸ್ವತ್ತು ಇರುವ ಜಾಗಗಳಲ್ಲಿ 2.5 ಅಡಿ ಚರಂಡಿ ಕಾಮಗಾರಿ ನಡೆಯುತ್ತಿದೆ. ಇದರ ವಿರುದ್ಧ ಸಾರ್ವಜನಿಕರು ಧ್ವನಿ ಎತ್ತಿದ್ದಾರೆ. ಅಂದ್ರೆ ಈಗ ನೀವ್ ಹೇಳೋದು ಚರಂಡಿಗಿಂತ ಈ ಕಡೆ ತೋಡ್ತಾ ಇದ್ದಾರೆ ಅಂತ. ಇಲ್ಲಿಂದ ಹಿಡಿದು ಇಂಜಿನಿಯರಿಂಗ್ ವರ್ಕ್ಸ್ ತನಕ ಇದೆಯಲ್ಲ ರೋಡು ಶೀತ ಬರ್ತಾ ಇದೆ, ಒಳಗೆ ಬರ್ತಾ ಇದೆ, ಈ ಕಡೆ ರೋಡ್ ಮೇಲೆ ಬರ್ತಾ ಇದೆ ಚರಂಡಿಗಳನ್ನ. ರಸ್ತೆ ಅಗಲ ಆಗ್ತಾ ಇಲ್ಲ, ಪ್ರಾಧಿಕಾರ ಅಗಲೀಕರಣ ಆಗ್ತಾ ಇದೆ. ಸರ್, ಒಬ್ಬ ಇಂಜಿನಿಯರು ಒಬ್ಬ ಅಧಿಕಾರಿ ಕರೆದ್ರೆ ಬರೋದೇ ಇಲ್ಲ ಸರ್, ಬರೋದೇ ಇಲ್ಲ. ಆಗಲ್ಲ ರೀ ಅಂತ ಹೇಳ್ತಾರೆ, ಸ್ವಿಚ್ ಆಫ್ ಮಾಡಿರ್ತಾರೆ ಫೋನ್ಗಳನ್ನ. ಏನ್ ಮಾಡುವತ್ ನಾವು? ನೀವೇ ನೋಡ್ತಿದ್ದೀರಿ, ಕಣ್ಣಾರೆ ನೋಡ್ತಾ ಇದ್ದೀರಿ. ಇಲ್ಲಿ ತನಕ ಚರಂಡಿ ಇಟ್ಟು ಅದ್ರ ಮೇಲೆ ಅಗಲ ಮಾಡ್ತಾನೆ. ಉಳ್ಳವರ ಮನೆ ಹತ್ರ ಜಾಗ ಉಳಿಸ್ತಾನೆ ಅವನು ರಾಜೇಂದ್ರ ಪೈ ಅಂತ. ಆ ಮನುಷ್ಯನಿಗೆ ಫೋನ್ ಮಾಡ್ತಾರೆ ರಾಜೇಂದ್ರ ಪೈ ಅನ್ನೋರಿಗೆ. ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಅಲ್ಲೊಂದು ಗ್ಯಾಸ್ ಬಂಕ್ ಇದೆ, ಅವರೊಬ್ರು. ಆಮೇಲೆ ಆ ಕಡೆ ಬೇಂದ್ರೆ ಗುಡ್ಸೋದು, ಆ ಕಡೆ ಹೋದ್ರೆ ಫೋನ್ ಟೈರ್ಸು ಅವ್ರಿಗೆ ಗುಡ್ಸೋದು. ಏನ್ ನಾವೇನ್ ಮಣ್ಣು ತಿಂತೀವಿ ಅಂದ್ರೆ ನಾವೇನ್ ಮಣ್ಣು ತಿನ್ಬೇಕಾ? ನಾವು ನ್ಯಾಯ ನೀತಿಯಿಂದ ಕೇಳಿದೀವಿ ಅಷ್ಟೇ. ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಇಷ್ಟೇ ಇಲ್ಲ. ಊರೊಳಗೆಲ್ಲ ದೊಡ್ಡ ದೊಡ್ಡ ಚರಂಡಿ ಮಾಡಿದ್ದಾರೆ. ಊರೊಳಗೆ ರಸ್ತೆ ಮೇಲೆ ಚರಂಡಿ ತಗೋತಾ ಇದ್ದಾರೆ. ಮುಂಚೆ ಏನ್ ಹಳೆ ಚರಂಡಿ ಇದೆ ಅದನ್ನ ಬಿಟ್ಟು ಹೊಸದಾಗಿ ರೋಡ್ ಸೈಡ್ ಅಲ್ಲಿ ಮತ್ತೆ ಚರಂಡಿ ತಗೋತಿದ್ದಾರೆ. ಎಷ್ಟು ಜನರು ಮನೆ ಹೊಡೆದಿದ್ದಾರೆ. ಅದೇ ದೊಡ್ಡವರು ರಾಜಕೀಯ ಜೊತೆಗೆ ಬೆರೆತಂತವ್ರಿಗೆ ಮಾತ್ರ ಅವ್ರ ಜಾಗ ಬಿಟ್ಟು ಬಾಕಿಯವ್ರಿಗೆ ಮಾತ್ರ ಅನ್ಯಾಯ ಮಾಡ್ತಿದ್ದಾರೆ. ಇದು ಯಾವ ನ್ಯಾಯ? ಹೈವೇಗೆ ಅಳತೆ ಮಾಡಿದ್ರು ಅಂತ ಕಾಟಾಚಾರಕ್ಕೆ ಅಳತೆ ಮಾಡಿದ್ದು. ಮನೆ ಬಾಗ್ಲಲ್ಲೆಲ್ಲ ಮಾರ್ಕಿಂಗ್ ಮಾಡೋಗಿದ್ದಾರಲ್ಲ, ಬಂದೋಗಿದ್ದಾರೆ. ಅದು ಯಾಕೆ ಮಾಡಿ? ಹಳೆಯ ಚರಂಡಿಯ ಪಕ್ಕದಲ್ಲಿಯೇ ಹೊಸ ಚರಂಡಿ ಕಾಮಗಾರಿ ಮಾಡುತ್ತಿರುವುದನ್ನ ವಿರೋಧಿಸಿ ಸಾರ್ವಜನಿಕರು ಚರಂಡಿಯಲ್ಲಿ ಇಳಿದು ಪ್ರತಿಭಟನೆಯನ್ನ ನಡೆಸಿದ್ರು. ಇದು ರಸ್ತೆ ಅಗಲೀಕರಣವಲ್ಲ, ಇರುವ ರಸ್ತೆಯನ್ನ ಸಣ್ಣದಾಗಿ ಮಾಡ್ತಿರುವ ಅವೈಜ್ಞಾನಿಕ ಕಾಮಗಾರಿ ಎಂದು ದೂರಿದ್ರು. ಸ್ಥಳಕ್ಕೆ ಯಾವುದೇ ಇಂಜಿನಿಯರ್ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಕಾಮಗಾರಿಯನ್ನ ಪರಿಶೀಲಿಸುವುದಿಲ್ಲ. ಕಾಮಗಾರಿ ಸಮಗ್ರ ಕಳಪೆ ಗುಣಮಟ್ಟದ್ದಾಗಿದೆ ಎಂದು ಜನರು ದೂರಿದ್ದಾರೆ. ಮಾಡೋಗಿದ್ದಾರಲ್ಲ, ಬಂದೋಗಿದ್ದಾರೆ. ಅದು ಯಾಕೆ ಮಾಡಿದ್ದು? ಈ ತರ ಮಾಡೋದಿದ್ರೆ, ಮೋಸ ಮಾಡೋದಿದ್ರೆ ಯಾಕೆ
ನೋಡೋಣ ಯಾವ ಲೆವೆಲ್ಗಿದೆ. ಹಾಗಾದ್ರೆ ನೀವು ಇಂಪ್ರೂವ್ ಮಾಡ್ತಿದ್ದೀರೋ ಇನ್ನೂ ಹಾಳು ಮಾಡ್ತಿದ್ದೀರಾ. ಇದಕ್ಕೊಂದು ನ್ಯಾಯ ಅಂತ ಇದ್ರೆ 10 ಜನ ವೋಟ್ ಹಾಕಿದ್ದು ನ್ಯಾಯವಾಗಿ ನಡ್ಕೊಳ್ಳಿ. ಅದು ಬಿಟ್ಕೊಂಡು ಈ ತರ ಎಲ್ಲ ಮೋಸ ಮಾಡೋದಿದ್ರೆ ಯಾಕೆ ಹೆಸರು ಹಾಳು ಮಾಡ್ಕೋತೀರಾ? ನೋಡ್ರಿ, ಇದನ್ನೆಲ್ಲ ನೋಡಿ ಒಂದ್ಸಾರಿ. ಚರಂಡಿ ಹೇಗಿದೆ, ನೀವು ತೆಗಿತಾ ಇರೋ ಗುಂಡಿಗಳು ಹೇಗಿದಾವೆ ನೋಡಿ. ಎಲ್ಲವೂ ಸರಿ ಮಾಡಕ್ಕೆ ಪ್ರಯತ್ನ ಪಡಿ.